ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಭಾರತದ ಜೊತೆಯಲ್ಲಿ ಕಾಲ್ಕೆರೆದು ಯುದ್ಧಕ್ಕೆ ಬರೋಕ್ ಮುಂದಾಗ್ತಾ ಇರುವ ಪಾಕಿಸ್ತಾನದ ನೆಲದೊಳಗೆ ಹೊತ್ತಿ ಉರಿತಾ ಇದೆ ಬಲೂಚ್ ಬೆಂಕಿ. ಆಂತರಿಕ ಭದ್ರತೆ ಕಾಯ್ದುಕೊಳ್ಳೋಕೆ ಪಾಕಿಸ್ತಾನ ಪರದಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಜೊತೆಗಿನ ಯುದ್ಧದ ಜಪ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದಿದೆ ಪಾಕಿಸ್ತಾನ. ತನ್ನದೇ ದೇಶದ ಭಾಗವನ್ನ ಶತ್ರು ಅಂತ ಹೇಳಿ ಕರೆದಿದೆ ಪಾಕಿಸ್ತಾನ. ಅಲ್ಲಿಗೆ ಪಾಕಿಸ್ತಾನದ ನೆಲದಲ್ಲೇ ಪಾಕಿಸ್ತಾನಕ್ಕೆ ಮತ್ತೊಬ್ಬ ಶತ್ರು ಹುಟ್ಟಿಕೊಂಡಂತಾಗಿದೆ. ಭಾರತದ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಪಾಕಿಸ್ತಾನವನ್ನ ನಡುಗುವಂತೆ ಮಾಡ್ತಾ ಇದೆ. ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರ ಪಾಕಿಸ್ತಾನದ ಒಳಗೆ ಬಲೂಚಿಸ್ತಾನ ನಡೆಸ್ತಾ ಇರುವ ದಾಳಿ. ಇದರಿಂದ ಪಾಕಿಸ್ತಾನ ಸದ್ಯಕ್ಕೆ ತನ್ನಲ್ಲಾಗ್ತಾ ಇರುವ ಈ ಆಂತರಿಕ ಗಲಭೆಯನ್ನ ಸುಧಾರಿಸಿಕೊಳ್ಳಿಕ್ಕೇನೆ ಪುರುಸೊತ್ತಿಲ್ಲ. ಭಾರತದ ಜೊತೆಯಲ್ಲಿ ಯುದ್ಧಕ್ಕೆ ಮುಂದಾಗ್ತಾ ಇದೆ ಪಾಕಿಸ್ತಾನ. ಕೆಲವೇ ದಿನಗಳ ಹಿಂದೆ ಬಲೂಚ್ ಸೇನಾಪಡೆಯಿಂದ ಪಾಕಿಸ್ತಾನದ ರೈಲನ್ನೇ ಹೈಜಾಕ್ ಮಾಡಲಾಗಿತ್ತು. ನಿರಂತರ ದಾಳಿಗಳು ನಡೀತಾ ಇದೆ. ನಿನ್ನೆ ಮೊನ್ನೆ ಕೂಡ ಬಲೂಚ್ ಭಾಗದಲ್ಲಿ ಆದಂತಹ ಸಂಘರ್ಷದ ಅಪ್ಡೇಟ್ ಅನ್ನ ರಿಪಬ್ಲಿಕ್ನ ಮೂಲಕ ನೀವು ಗಮನಿಸಿದ್ದೀರಿ. ಇದೀಗ ಎಲ್ಲ ಸಂಘರ್ಷದ ನಡುವೆ ಪಾಕಿಸ್ತಾನ ಬಲೂಚ್ಗಳನ್ನ ಹಾಗೆ ಬಲೂಚಿಸ್ತಾನವನ್ನ ಶತ್ರು ಅಂತ ಹೇಳಿ ಕರೆದಿದೆ. ತನ್ನ ದೇಶದ ಒಳಗಾಗ್ತಾ ಇರುವ ಆಂತರಿಕ ಗಲಭೆಯನ್ನೇ ಸುಧಾರಿಸಿಕೊಳ್ಳಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಡೀ ಪಾಕಿಸ್ತಾನ ಒಂದಾಗಿ ಭಾರತವನ್ನ ಎದುರಿಸುತ್ತಾ ಅನ್ನೋ ದೊಡ್ಡ ಪ್ರಶ್ನೆ. ತನ್ನದೇ ದೇಶದ ಭಾಗವಾದ ಬಲೂಚಿಸ್ತಾನವನ್ನ ಶತ್ರು ಅಂತ ಕರೆದಿದೆ ಪಾಕಿಸ್ತಾನ. ಇದರ ನಡುವೆನೆ ಭಾರತದ ಜೊತೆಗೂ ಯುದ್ಧ ಮಾಡುವ ಜಪವನ್ನ ಮಾಡ್ತಾ ಇದೆ. ಎಲ್ಒಸಿಯಲ್ಲಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನದ ಸೇನಾಪಡೆ. ಒಂದ್ ಕಡೆ ಬಲೂಚಿಸ್ತಾನ ಭಾಗದಿಂದ ನಿರಂತರವಾದ ಬಾಂಬ್ ದಾಳಿಯಿಂದಾಗಿ ಪಾಕಿಸ್ತಾನ ಕೂಡ ಹೈರಾಣಾಗಿದೆ. ಜೊತೆಗೆ ಭಾರತದ ಗಡಿ ಭಾಗದಲ್ಲೂ ಕೂಡ ಭಾರತವನ್ನ ಕೆಣಕುವ ಪ್ರಯತ್ನವನ್ನ ಮಾಡ್ತಾ ಇದೆ. I'll find you through the dust. I'll find you through these machines I'll carry. The burden of my brothers and sisters' pain. So I'll find you. You can hide in the distance between shadow and dust, but I'll strike you down when you betray our trust. So I'll find you. That's my job. That's my mission. That's my promise. I'll find you. I'll find you through the dust and the storm. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಭಾರತದ ಜೊತೆಯಲ್ಲಿ ಕಾಲ್ಕೆರೆದು ಯುದ್ಧಕ್ಕೆ ಬರೋಕ್ ಮುಂದಾಗ್ತಾ ಇರುವ ಪಾಕಿಸ್ತಾನದ ನೆಲದೊಳಗೆ ಹೊತ್ತಿ ಉರಿತಾ ಇದೆ ಬಲೂಚ್ ಬೆಂಕಿ. ಆಂತರಿಕ ಭದ್ರತೆ ಕಾಯ್ದುಕೊಳ್ಳೋಕೆ ಪಾಕಿಸ್ತಾನ ಪರದಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ಜೊತೆಗಿನ ಯುದ್ಧದ ಜಪ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದಿದೆ ಪಾಕಿಸ್ತಾನ. ತನ್ನದೇ ದೇಶದ ಭಾಗವನ್ನ ಶತ್ರು ಅಂತ ಹೇಳಿ ಕರೆದಿದೆ ಪಾಕಿಸ್ತಾನ. ಅಲ್ಲಿಗೆ ಪಾಕಿಸ್ತಾನದ ನೆಲದಲ್ಲೇ ಪಾಕಿಸ್ತಾನಕ್ಕೆ ಮತ್ತೊಬ್ಬ ಶತ್ರು ಹುಟ್ಟಿಕೊಂಡಂತಾಗಿದೆ. ಭಾರತದ ಪ್ರತೀಕಾರಕ್ಕೂ ಮೊದಲೇ ಆಂತರಿಕ ಯುದ್ಧ ಪಾಕಿಸ್ತಾನವನ್ನ ನಡುಗುವಂತೆ ಮಾಡ್ತಾ ಇದೆ. ಶತ್ರು ರಾಷ್ಟ್ರದಲ್ಲೇ ಶತ್ರು ರಾಷ್ಟ್ರ ಪಾಕಿಸ್ತಾನದ ಒಳಗೆ ಬಲೂಚಿಸ್ತಾನ ನಡೆಸ್ತಾ ಇರುವ ದಾಳಿ. ಇದರಿಂದ ಪಾಕಿಸ್ತಾನ ಸದ್ಯಕ್ಕೆ ತನ್ನಲ್ಲಾಗ್ತಾ ಇರುವ ಈ ಆಂತರಿಕ ಗಲಭೆಯನ್ನ ಸುಧಾರಿಸಿಕೊಳ್ಳಿಕ್ಕೇನೆ ಪುರುಸೊತ್ತಿಲ್ಲ. ಭಾರತದ ಜೊತೆಯಲ್ಲಿ ಯುದ್ಧಕ್ಕೆ ಮುಂದಾಗ್ತಾ ಇದೆ
ಪಾಕಿಸ್ತಾನ. ಕೆಲವೇ ದಿನಗಳ ಹಿಂದೆ ಬಲೂಚ್ ಸೇನಾ ಪಡೆಯಿಂದ ಪಾಕಿಸ್ತಾನದ ರೈಲನ್ನೇ ಹೈಜಾಕ್ ಮಾಡಲಾಗಿತ್ತು. ನಿರಂತರ ದಾಳಿಗಳು ನಡೀತಾ ಇದೆ. ನಿನ್ನೆ ಮೊನ್ನೆ ಕೂಡ ಬಲೂಚ್ ಭಾಗದಲ್ಲಿ ಆದಂತಹ ಸಂಘರ್ಷದ ಅಪ್ಡೇಟ್ ಅನ್ನ ರಿಪಬ್ಲಿಕ್ನ ಮೂಲಕ ನೀವು ಗಮನಿಸಿದ್ದೀರಿ. ಇದೀಗ ಎಲ್ಲ ಸಂಘರ್ಷದ ನಡುವೆ ಪಾಕಿಸ್ತಾನ ಬಲೂಚ್ಗಳನ್ನ ಹಾಗೆ ಬಲೂಚಿಸ್ತಾನವನ್ನ ಶತ್ರು ಅಂತ ಹೇಳಿ ಕರೆದಿದೆ. ತನ್ನ ದೇಶದ ಒಳಗಾಗ್ತಾ ಇರುವ ಆಂತರಿಕ ಗಲಭೆಯನ್ನೇ ಸುತ್ತಾರಿಸಿಕೊಳ್ಳಿಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇಡೀ ಪಾಕಿಸ್ತಾನ ಒಂದಾಗಿ ಭಾರತವನ್ನ ಎದುರಿಸುತ್ತಾ ಅನ್ನೋ ದೊಡ್ಡ ಪ್ರಶ್ನೆ. ತನ್ನದೇ ದೇಶದ ಭಾಗವಾದ ಬಲೂಚಿಸ್ತಾನವನ್ನ ಶತ್ರು ಅಂತ ಕರೆದಿದೆ ಪಾಕಿಸ್ತಾನ. ಇದರ ನಡುವೆನೆ ಭಾರತದ ಜೊತೆಗೂ ಯುದ್ಧ ಮಾಡುವ ಜಪವನ್ನ ಮಾಡ್ತಾ ಇದೆ. ಎಲ್ಒಸಿಯಲ್ಲಿ ಕಳೆದ 6 ದಿನಗಳಿಂದ ನಿರಂತರವಾಗಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ ಪಾಕಿಸ್ತಾನದ ಸೇನಾ ಪಡೆ. ಒಂದ್ ಕಡೆ ಬಲೂಚಿಸ್ತಾನ ಭಾಗದಿಂದ ನಿರಂತರವಾದ ಬಾಂಬ್ ದಾಳಿಯಿಂದಾಗಿ ಪಾಕಿಸ್ತಾನ ಕೂಡ ಹೈರಾಣಾಗಿದೆ. ಜೊತೆಗೆ ಭಾರತದ ಗಡಿ ಭಾಗದಲ್ಲೂ ಕೂಡ ಭಾರತವನ್ನ ಕೆಣಕುವ ಪ್ರಯತ್ನವನ್ನ ಮಾಡ್ತಾ ಇದೆ. I'll find you through the dust. I'll find you through these machines I'll carry. The burden of my brothers and sisters' pain. So I'll find you. You can hide in the distance between shadow and dust, but I'll strike you down when you betray our trust. So I'll find you. That's my job. That's my mission. That's my promise. I'll find you. I'll find you through the dust and the storm. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಭಾರತದ ಜೊತೆಯಲ್ಲಿ ಕಾಲ್ಕೆರೆದು ಯುದ್ಧಕ್ಕೆ ಬರೋಕ್ ಮುಂದಾಗ್ತಾ ಇರುವ ಪಾಕಿಸ್ತಾನದ ನೆಲದೊಳಗೆ ಹೊತ್ತಿ ಉರಿತಾ ಇದೆ ಬಲೂಚ್ ಬೆಂಕಿ. ಆಂತರಿಕ ಭದ್ರತೆ ಕಾಯ್ದುಕೊಳ್ಳೋಕೆ ಪಾಕಿಸ್ತಾನ ಪರದಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದ ಜೊತೆಗಿನ ಯುದ್ಧದ ಜಪ. ಬಲೂಚಿಸ್ತಾನನ್ನ ಶತ್ರು ಅಂತ ಕರೆದಿದೆ ಪಾಕಿಸ್ತಾನ. ತನ್ನದೇ ದೇಶದ ಭಾಗ.